ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಹುದ್ದೆಗೋಸ್ಕರ ನೀವೇನಾದ್ರೂ ಓದ್ತಾ ಇದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರನೇ ಸ್ನೇಹಿತರೆ. ಓಕೆನಾ? ಸೊ 60,000 ರೂಪಾಯಿ ಸ್ಯಾಲರಿ ಇರುವಂತಹ ಹುದ್ದೆಯನ್ನ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಈಗಲೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸು ನಿಮ್ಗೆ ತಲುಪ್ತಾ ಇರುತ್ತೆ ಅಂತ. ಓಕೆನಾ? ಸೊ ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಸೊ ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸು ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ನೋಡೋದಾದ್ರೆ CSIR NAL ಟೆಕ್ನಿಷಿಯನ್ ಒನ್ ಟೆಕ್ನಿಷಿಯನ್ ಒನ್ಗೆ ರಿಕ್ರೂಟ್ಮೆಂಟ್ ಕರೆದಿರೋಂಥದ್ದು 86 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಓಕೆನಾ? ಸೊ ಅಪ್ಲೈನ ಮಾಡ್ಕೋಬಹುದಾಗಿರುತ್ತೆ ಆನ್ಲೈನ್ ಮುಖಾಂತರ. ಸೊ ಸ್ಯಾಲರಿ ಬಂದು ನಿಮಗೆ 20,000ದಿಂದ ಹಿಡಿದು 63,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ 10th ಪಾಸ್ ITI ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ ಏನು, ಏಜ್ ಲಿಮಿಟ್ ಯಾವಾಗ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಎಕ್ಸ್ಪೀರಿಯನ್ಸ್ ಇರಬೇಕಾ ಇರಬಾರ್ದಾ, ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಈ ಎಲ್ಲಾ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ. ಯಾವುದೇ ರೀತಿ ಸ್ಕಿಪ್ ಮಾಡ್ದೇನೆ ನೋಡಿ ಸ್ನೇಹಿತರೆ. ಓಕೆನಾ? ಸೊ ಲಾಸ್ಟ್ ಡೇಟ್ ನೋಡೋದಾದ್ರೆ ಇದ್ರದ್ದು ಬಂದು 10ನೇ ತಾರೀಕು ಜುಲೈ. ಓಕೆನಾ? 10ನೇ ತಾರೀಕು ಜುಲೈ 5 ಗಂಟೆ ಸಾಯಂಕಾಲದವರೆಗೂ ಇರುತ್ತೆ ಸ್ನೇಹಿತರೆ. ಜಾಬ್ ಲೊಕೇಶನ್ ಬಂದು ಬೆಂಗಳೂರಲ್ಲಿ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಓಕೆನಾ? ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಪಾಸ್ ವಿತ್ ಸೈನ್ಸ್ ಸಬ್ಜೆಕ್ಟ್ಸ್ ಅಂಡ್ ITI ಇನ್ ಫಿಟ್ಟರ್ ಟ್ರೇಡ್. ಓಕೆನಾ? ಹಾಗೆ ಅಥವಾ 10th ಪಾಸ್ 2 ಇಯರ್ಸ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇನ್ ಫಿಟ್ಟರ್ ಟ್ರೇಡ್, ಅಥವಾ 10th ಪಾಸ್ 3 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ ಫಿಟ್ಟರ್ ಟ್ರೇಡ್ ಇನ್ ಗೌರ್ಮೆಂಟ್ PSU ಆಟೋನಮಸ್ ಬಾಡಿಯಲ್ಲಿ 3 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ, ಕಾಂಟ್ರಾಕ್ಟ್ ಲೇಬರ್ ಆಗಿ. ಓಕೆನಾ? ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದಾಗಿದ್ರು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಮಿನಿಮಮ್ 55% ಮಾರ್ಕ್ಸ್ ಇರಬೇಕಾಗಿರುತ್ತೆ 10th ಅಲ್ಲಿ. ಓಕೆನಾ? ಸೊ ಏಜ್ ಲಿಮಿಟ್ ನೋಡೋದಾದ್ರೆ 28 ಇಯರ್ಸ್ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC STಗೆ 5 ವರ್ಷ, OBCಗೆ 3 ವರ್ಷ, PWDಗೆ SC ST ಆಗಿದ್ರೆ 15 ವರ್ಷ ಇದೆ, OBC PWD ಆಗಿದ್ರೆ 13 ವರ್ಷ, ಜನರಲ್ ಆಗಿದ್ರೆ 10 ವರ್ಷದವರೆಗೂ ಇದೆ ಸ್ನೇಹಿತರೆ. ಓಕೆನಾ? ಸೊ ಬೇಸಿಕ್ ಪೇ ಲೆವೆಲ್ ಬಂದು 19,000 ರೂಪಾಯಿಯಿಂದ ಹಿಡಿದು 20,000 ರೂಪಾಯಿ, 19,900 ರೂಪಾಯಿ ಏನಿದೆ ಇದರಿಂದ ಹಿಡಿದು 63,000 ರೂಪಾಯಿವರೆಗೂ ಇದೆ. ಮಂತ್ಲಿ ನಿಮಗೆ 40,000 ರೂಪಾಯಿವರೆಗೂ ಸ್ಯಾಲರಿ ಸಿಗಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ? ಸೊ ಅದು ಮಿನಿಮಮ್, ಅದಾದ್ಮೇಲೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಏಜ್ ಏನಪ್ಪ ಅಪ್ಲಿಕೇಶನ್ ಫೀ ಇದಕ್ಕೆ ಅಂತ ಹೇಳೋದಾದ್ರೆ, ಜನರಲ್, OBC, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ 500 ರೂಪಾಯಿ, SC ST PWD ವುಮೆನ್ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಫೀ ಪೇ ಮಾಡಬೇಕಾಗಿರುತ್ತೆ. UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇಂದ ಪೇ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ಸೆಲೆಕ್ಷನ್ ಟೆಸ್ಟ್ ಯಾವ ಇರುತ್ತೆ ಅಂತ ಹೇಳಿದ್ರೆ, ಟ್ರೇಡ್ ಟೆಸ್ಟ್ ಇರುತ್ತೆ, ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ, ಅದಂತರ ರಿಟರ್ನ್ ಟೆಸ್ಟ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅದಾದ ನಂತರ ಇವೆರಡು ಮುಗಿಸಿ ಫೈನಲ್ ಮೆರಿಟ್ ಅಲ್ಲಿ ಯಾರು ಆಗ್ತಾರೋ ಅವ್ರಿಗೆ ಪರ್ಫಾರ್ಮೆನ್ಸ್ ಮೇಲೆ ಮೆರಿಟ್ ನ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಇದಕ್ಕೆ ಏನಪ್ಪ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ಎಜುಕೇಶನ್ ಮಾರ್ಕ್ಸ್ ಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದ ನಂತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಓಕೆನಾ? ಸೊ ಮತ್ತೆ ಏನಾದ್ರು ರಿಸರ್ವೇಶನ್ ಇದ್ರೆ ಆ ಒಂದು ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಕೂಡ ಬೇಕಾಗಿರುತ್ತೆ. ಇನ್ನು ಇಮೇಲ್ ID ಮತ್ತೆ ಫೋನ್ ನಂಬರ್ ಕಂಪಲ್ಸರಿ ಕರೆಕ್ಟ್ ಆಗಿರುವಂತದ್ದು. ನಿಮ್ಮ ಇಮೇಲ್ ID ಮತ್ತೆ ಫೋನ್ ನಂಬರ್ ನ ಕೊಡಿ ಸ್ನೇಹಿತರೆ. ಓಕೆನಾ? ಅಪ್ಲೈ ಮಾಡೋ ಟೈಮಲ್ಲಿ, ಯಾಕಂದ್ರೆ ಅವರು ಏನಾದ್ರು ಅಡ್ಮಿಟ್ ಕಾರ್ಡ್ ಬಿಡೋದು ಅಥವಾ ಏನಾದ್ರು ಲೇಟೆಸ್ಟ್ ಆಗಿ ನೋಟಿಫಿಕೇಶನ್ ಇಂಟಿಮೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಇಮೇಲ್ಗೆ ಅಥವಾ ಫೋನ್ ನಂಬರ್ಗೆ ಕಳಿಸೋದು. ಓಕೆನಾ? ಸೊ ಅದಕ್ಕೋಸ್ಕರ ಈ ಒಂದು ಇಮೇಲ್ ID, ಫೋನ್ ನಂಬರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಲಾಸ್ಟ್ ಡೇಟ್ 10ನೇ ತಾರೀಕು ಜುಲೈ 2025. ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇನ್ನು ನೀವು ನಮ್ಮ ಏನು ನೋಟಿಫಿಕೇಶನ್ ಇದೆ, ಈ ನೋಟಿಫಿಕೇಶನ್ ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ. CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ, NAL. ಓಕೆನಾ? NAL ಅಲ್ಲಿ ಕರೆದಿರುವಂತದ್ದು ಬೆಂಗಳೂರು ಕೋಡಿಹಳ್ಳಿಯಲ್ಲಿ ಏನಿದೆ ಈ ಒಂದು ಆಫೀಸು, ಅಲ್ಲಿ ನಿಮ್ಗೆ ಕೆಲಸ. ಓಕೆನಾ? ಸೊ ನೋಡಿ, ಈಗಾಗಲೇ ತಿಳಿಸ್ಕೊಟ್ಟ ಹಾಗೆ 28 ವರ್ಷ ಏಜ್ ಲಿಮಿಟ್ ಇದೆ. ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ನಿಮ್ಗೆ ಬರೋದು 38,500 ರೂಪಾಯಿ ಸಿಗುತ್ತೆ. ಪೇ ಲೆವೆಲ್ ಬಂದು 19,000ದಿಂದ 63,000ವರೆಗೂ ಇದೆ ಸ್ನೇಹಿತರೆ. ಸೊ ಇನ್ನು ನೀವು ಏನೇನು ಓದಿರ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿರುವಂತದ್ದು. ಸೊ ಈ ಒಂದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಫಿಟ್ಟರು, ವೆಲ್ಡರು, ಟರ್ನರು, ಎಲೆಕ್ಟ್ರಿಕಲ್ಲು, ITI ಅಲ್ಲಿ ಮಾಡಿರೋಂಥದ್ದು ಹೇಳ್ತಾ ಇದ್ದೀನಿ. ಮೆಷಿನಿಸ್ಟು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಸಿಸ್ಟಮ್ ಮೇಂಟೆನೆನ್ಸು, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ಸು, ಮೆಕ್ಯಾನಿಕಲ್ಲು,
ಈ ರೀತಿ ಎಲೆಕ್ಟ್ರಾನಿಕ್ಸ್, ಡ್ರಗ್ಸ್ಮನ್ ಮೆಕ್ಯಾನಿಕ್, ಲ್ಯಾಬೊರೇಟರಿ ಅಸಿಸ್ಟೆಂಟ್ ಕೆಮಿಕಲ್ ಪ್ಲಾಂಟ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮತ್ತೆ COPA ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್. ಓಕೆನಾ. ಸೊ ಮೋಟರ್ ಮೆಕ್ಯಾನಿಕ್, ಈ ರೀತಿ ಕಂಪ್ಲೀಟ್ ಯಾರ್ಯಾರು ITI ಮಾಡ್ಕೊಂಡಿರ್ತೀರಾ ಆ ಒಂದು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಎಕ್ಸಾಮ್ ಏನಿರುತ್ತೆ ರಿಟರ್ನ್ ಟೆಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಬಂದು ಟ್ರೇಡ್ ಟೆಸ್ಟ್ ಇರುತ್ತೆ. ಟ್ರೇಡ್ ಟೆಸ್ಟ್ ಆದ್ಮೇಲೆ ರಿಟರ್ನ್ ಟೆಸ್ಟ್ ಇರುತ್ತೆ, OMR ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆನಾ. ಇದರಲ್ಲಿ ಬಂದು ನೀವು ಹಿಂದಿ ಇಂಗ್ಲಿಷು ಮೀಡಿಯಂ ಅಲ್ಲಿ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಅದಾದ್ರ ಏನಪ್ಪಾ 150 ಕ್ವಶನ್ ಇರುತ್ತೆ. ಟೋಟಲ್ 2 ಅವರ್ 30 ನಿಮಿಷದವರೆಗೂ ನಿಮ್ಗೆ ಟೈಮ್ ಅಲಾಟ್ ಮಾಡ್ತಾರೆ ಕಂಪ್ಲೀಟ್ ಮಾಡೋದಕ್ಕೆ. ಓಕೆನಾ. ಫಸ್ಟ್ ಪೇಪರ್ ಬಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ, 50 ಕ್ವಶನ್ಸ್, ಮ್ಯಾಕ್ಸಿಮಮ್ 100 ಮಾರ್ಕ್ಸ್ಗೆ. ಓಕೆನಾ. ನೆಗೆಟಿವ್ ಮಾರ್ಕಿಂಗ್ ಏನು ಇರೋದಿಲ್ಲ. ಅದಂತರ ಪಾರ್ಟ್ 2 ಅಲ್ಲಿ 30 ಮಿನಿಟ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಇಂಗ್ಲಿಷ್ಗೆ 75 ಮಾರ್ಕ್ಸ್ ಇರುತ್ತೆ. ಒಂದೊಂದು ನೆಗೆಟಿವ್ ಮಾರ್ಕ್, 1 ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್. ಓಕೆನಾ. 1 ನೆಗೆಟಿವ್ ಮಾರ್ಕ್ ನ ಕೊಡ್ತಾರೆ. ಸೊ 3 ಮಾರ್ಕ್ಸ್ ಆಫ್ ಎವ್ರಿ ಕರೆಕ್ಟ್ ಆನ್ಸರ್ಸ್. ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ 3 ಮಾರ್ಕ್ಸ್ ಒಂದು ಕ್ವಶನ್ಗೆ ಕೊಡ್ತಾರೆ. ಸೊ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಒಂದು ಕ್ವಶನ್ ರಾಂಗ್ ಆದ್ರೆ. ಮತ್ತೆ ಇನ್ನೊಂದು ಪಾರ್ಟ್ 3 ಅಲ್ಲಿ ಕನ್ಸರ್ನ್ ಸಬ್ಜೆಕ್ಟ್, ನೀವು ಯಾವ ಸಬ್ಜೆಕ್ಟ್ ಚೂಸ್ ಮಾಡ್ತಿರೋ ಆ ಒಂದು ಕ್ವಶನ್ಸ್ 50 ಇರುತ್ತೆ. 150 ಮಾರ್ಕ್ಸ್ ಇರುತ್ತೆ. ಒಂದು ಸೇಮ್ ಇದು ಕೂಡ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ರಾಂಗ್ ಆದ್ರೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಅಪ್ಲೈ ಮಾಡೋದಾಗ ನೀವೇನಾದ್ರೂ ಇನ್ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಬಿಟ್ಬಿಟ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ, ಅದನ್ನ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ಕಂಪ್ಲೀಟ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು, ಈ ರೀತಿ ಏನಾದ್ರೂ ನಿಮ್ಗೆ ತಿಳ್ಕೊಬೇಕು ಅನ್ನೋದಾದ್ರೆ ನೀವು ಡೈರೆಕ್ಟ್ ಆಗಿ ಕಮೆಂಟ್ ಮಾಡ್ಬೋದು, ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಡೋದಾದ್ರೆ ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳೋದಾದ್ರೆ ಈಗ್ಲೇನೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಓಕೆನಾ. ಸೊ ನೋಡಿ, ಈ ರೀತಿ ಫುಲ್ ಡೀಟೇಲ್ ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದ್ರೂ ಹಾವೇರಿ ಜಿಲ್ಲಾ ಪಂಚಾಯತಿಯಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಈಗಲೇ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ 30 ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೀವೇನೋ ಅಪ್ಲೈ ಮಾಡ್ಬೇಕು ಅಂದ್ರೆ ಅದು ಕೂಡ ಇದೆ, ಬೆಂಗಳೂರಲ್ಲಿ ಇದೆ, ಮತ್ತೆ ಹಾವೇರಿಯಲ್ಲಿ ಇದೆ. ಅನಂತರ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಅಲ್ಲಿ ಕೂಡ ಕರೆದಿದ್ದಾರೆ. NCIL ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 50,000 ರೂಪಾಯಿ ಸ್ಯಾಲರಿ ಇದೆ ಡಿಗ್ರಿ ಮೇಲೆ. ಅನಂತರ DRDO ಡೆಬೆಲ್ ಅಲ್ಲಿ ಇಂಜಿನಿಯರಿಂಗ್ ಆದವರು ಅಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡೋದು JRF ಗೆ. ಮತ್ತೆ ಇನ್ನಷ್ಟು ಹಲವಾರು ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಇನ್ನು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ತಿಳಿಸ್ಕೊಡ್ತೀನಿ ನಾನು. ಕಂಪ್ಲೀಟ್ ಡೀಟೇಲ್ಸ್, ಕಂಪ್ಲೀಟ್ ಏನು ಡೌಟ್ ಇದೆ ಎಲ್ಲದನ್ನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಓಕೆನಾ. ಸೊ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ. ಧನ್ಯವಾದಗಳು ಸ್ನೇಹಿತರೆ.